ಬೆಳೆದಿರುವಂತಹ ಮಕ್ಕಳು ಬಾವಿ ಕೆರೆ ಎಲ್ಲ ನೋಡಿದಾಗ ಅವರಿಗೆ ಇದು ನಮ್ಮ ನೀರು ಅಂತ ಹಾರು ಬಿಡೋದು. ನ್ಯಾಷನಲ್ ಲೆವೆಲ್ ಸ್ವಿಮ್ಮರು, ನಾನು ಕೆರೆ ನದಿ ಕಡಲು. ಹೌದು, ನಿಮ್ಮ ಎಕ್ಸ್ಪೀರಿಯನ್ಸ್? ಸ್ಟೇಟ್ ಲೆವೆಲ್. ಆ್ಯಕ್ಚುಲಿ ಈ ವಿಷಯ ನನಗೆ ಹೇಳಿದ್ರು, ಬುಡಾಪೆಸ್ಟ್, ಹಂಗೇರಿ, ಆಮೇಲೆ ನಾವು ಕೆಂಗೇರಿಯಲ್ಲಿ ಮಾಡಿದ್ದು. ಬಟ್ ವಾಟ್ ಎವರ್, ಎಲ್ಲೇ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದೊಂದು ನಾನು ಹೇಳಲೇಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಕೃಷ್ಣ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಅವರು ಯಾವ ಇವೆಂಟ್ಗೆ ಹೋಗ್ತಿಲ್ಲ, ತೀರಾ ಡೆಡಿಕೇಟೆಡ್ ಆಗಿ ಸ್ಟ್ರಿಕ್ಟ್ ಡಯಟಲ್ಲಿ ತುಂಬ ಡೆಡಿಕೇಟೆಡ್ ಆಗಿ ಜಿಮ್ ಮಾಡ್ತಾ ಇದ್ದಾರೆ, ವರ್ಕೌಟ್ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್, ನೀವು ನಿಮ್ಮ ಶೆಡ್ಯೂಲಿಂದ ಟೈಮ್ ತೊಗೊಂಡು ನಮ್ಮ ತಂಡಕ್ಕೆ ಬಂದು ಸಪೋರ್ಟ್ ಮಾಡಿರೋದಕ್ಕೆ. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಆಬ್ವಿಯಸ್ಲಿ ನೀವು ಬರಲೇಬೇಕು ಮಿಲನ ನಮಗೋಸ್ಕರ, ಬಟ್ ಸ್ಟಿಲ್ ನೀವು ಟೈಮ್ ತೊಗೊಂಡು ಬಂದಿರೋದು ನಮ್ಮ ತಂಡಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಎನರ್ಜಿ ಕೊಟ್ಟಿದೆ. ಆ್ಯಂಡ್ ಎಲ್ಲ ಪತ್ರಕರ್ತ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್ ಬಂದಿರೋದಕ್ಕೆ. ಆ್ಯಂಡ್ ನಾನು ಲೇಟಾಗಿ ಬಂದಿರೋದಕ್ಕೆ ಎಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸ್ತಿದ್ದೀನಿ. ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ, ಕದ್ದು ಕದ್ದು ಕೊಡು ಫೆಬ್ರವರಿ 23ಕ್ಕೆ ನಮ್ಮ ಸಿನಿಮಾ ರಿಲೀಸು. 23 ವರ್ಷದ ಹಿಂದೆ ನೀವು ಈ ಸಾಂಗ್ ಮಾಡಿದ್ದೀರ, ನಂಗೆ ಶಾಕ್ ಆಯ್ತು ಆ್ಯಕ್ಚುಲಿ. ಇದು ದೊಡ್ಡ ಇನ್ಫಾರ್ಮೇಷನ್. ನೀವು ತುಂಬ ನಿಮ್ಮೊಳಗೆ ತುಂಬ ಸೀಕ್ರೆಟ್ಗಳನ್ನು ಇಟ್ಕೊಂಡು ಇದ್ದೀರಾ. ಇನ್ನೇನೆಲ್ಲ ಸೀಕ್ರೆಟ್ ಇದೆ ಹೇಳಿ? ಇದು ರಿಯಲ್ ಲವ್ ಸ್ಟೋರಿನ ನಿಮ್ಮದು? ಇಲ್ಲ, ಪ್ರಾಯಶಃ ಇರ್ಬೋದು, ಪ್ರೊಡ್ಯೂಸರ್ದು ಇರ್ಬೋದು ಅಥವಾ ಡೈರೆಕ್ಟರ್ದು ಇರ್ಬೋದು. ನಿಜವಾಗ್ಲೂ ಇಬ್ಬರ ಬಗ್ಗೆ ಹೇಳ್ತೀನಿ ನಾನು. ನವೀನ್ ಸ್ಕ್ವೇರ್ ಅಂತ ಮಿಲನ್ ಅವರು ಯಾವಾಗಲೂ ಇವ್ರನ್ನ ಕರೀತಾರೆ. ನಿರ್ಮಾಪಕರು ನವೀನ್ ಸರ್ ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರ್ ಅವರು. ಇಂಥ ಒಳ್ಳೆ ಕಂಟೆಂಟ್ ಇರುವಂಥ ಸದಭಿರುಚಿಯ ಚಿತ್ರವನ್ನೇ ಮಾಡಬೇಕು ಅನ್ನೋದು ಅವರ ಇಂಟೆನ್ಷನ್. ಇನ್ನಷ್ಟು ಸಿನಿಮಾಗಳನ್ನು ಅವರು ಮಾಡಬೇಕು ಅನ್ನೋದು ನನ್ನ ಆಸೆ. ಅದೇ ರೀತಿ ನವೀನ್ ದ್ವಾರಕನಾಥ್ ಅವರು IT ಬ್ಯಾಕ್ ಡ್ರಾಪಿಂದ ಬಂದಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡುವಂಥ ಒಂಥರ ಟೈಪೇ ತುಂಬ ಬೇರೆ ಇತ್ತು. ನನ್ನ ಫಸ್ಟ್ ಶೆಡ್ಯೂಲ್ ನನಗೆ ಈಗಲೂ ನೆನಪಿದೆ. ಅವರು 15 ನಿಮಿಷ ಈ ಸೀನು, 5 ನಿಮಿಷ ಬ್ರೇಕು, 15 ನಿಮಿಷ ಆದಮೇಲೆ ಈ ಶಾರ್ಟು, ಆ ಥರ ಪೂರ್ತಿ ದಿನದೊಂದು ಶೆಡ್ಯೂಲ್ ಹಾಕಿದ್ರು. ಅದು ನನಗೆ ತೀರಾ ಒಂಥರ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು. ಪೂರ್ತಿ ಸಿನಿಮಾ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಶೂಟ್ ಮಾಡಿದ್ವಿ. ಈ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ, ನಕುಲ್ ಸರ್ ಅವರ ವಾಯ್ಸ್, ನನಗೆ ನಿನ್ನೆನೇ ಕಳಿಸಿದ್ರು ಸಾಂಗು. ನಿನ್ನೆಯಿಂದ ನನ್ನ ಕಾರಲ್ಲಿ ಇದೇ ಸಾಂಗ್ ಓಡ್ತಾ ಇದೆ ಡ್ರೈವಿಂಗಲ್ಲಿ. ಆ್ಯಂಡ್ ಅದ್ಭುತವಾದ ಪ್ರತಿಭೆ ನಕುಲ್ ಸರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಜವಾಗ್ಲೂ ಇವರು ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ಆಸ್ತಿ. ಇನ್ನಷ್ಟು ತುಂಬ ಸಿನಿಮಾಗಳು ಇವರು ಮಾಡಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಹರೀಶ್ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಸಾಂಗ್. ಕದ್ದು ಕದ್ದು ಕೊಡು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡೋದು 100%. 11ನೇ ತಾರೀಕು ಟ್ರೈಲರ್ ರಿಲೀಸ್ ದಿವಸ ಮಾತಾಡ್ತೀವಿ. ಆ್ಯಂಡ್ ಕ್ವಶನ್ ಬರೋ ಮೊದಲು ನಾನೇ ಹೇಳ್ತೀನಿ. ಹೌದು, 3 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು 3 ತಂಡಕ್ಕೆ ರಿಕ್ವೆಸ್ಟ್ ಮಾಡಿದ್ದೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಸಿಟಿವ್ ಪಾಯಿಂಟ್ಸ್, ನೆಗೆಟಿವ್ ಪಾಯಿಂಟ್ಸ್ ಅವರು ಮುಂದೆ ಹೋದರೆ ಕ್ಯಾಲ್ಕುಲೇಟ್ ಮಾಡಿದಾಗ ಮುಂದೆ ಹೋದರೆ ನೆಗೆಟಿವ್ ಪಾಯಿಂಟ್ಸ್ ಜಾಸ್ತಿ ಇದೆ. ಸೊ ಅದೇ ಟೈಮಲ್ಲಿ ರಿಲೀಸ್ ಮಾಡೋದ್ರಿಂದ ಅವ್ರಿಗೆ ತಂಡಕ್ಕೆ ಪಾಸಿಟಿವ್ ಪಾಯಿಂಟ್ಸ್ ಜಾಸ್ತಿ ಇರೋದ್ರಿಂದ ಅವರ ಕ್ಯಾಲ್ಕುಲೇಷನನ್ನು ಆ್ಯಸ್ ಅನ್ ಆ್ಯಕ್ಟರ್ ನಾನು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ 3 ತಂಡದ್ದು ಎಷ್ಟು ಮಟ್ಟಿಗೆ ನನಗಾಗುತ್ತೆ, ಆ್ಯಕ್ಚುಲಿ ನಿದ್ದೆನೇ ಇಲ್ಲ, ಪ್ರಾಯಶಃ 1-1.5 ವಾರದಲ್ಲಿ ನಿದ್ದೆನೇ ಇಲ್ಲ. ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಪ್ರಮೋಟ್ ಮಾಡ್ತಾ ಇದ್ದೀನಿ. 3 ಬೇರೆ ಬೇರೆ ರೀತಿಯ ಚಿತ್ರಗಳು. ಫಾರ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಒಂದು ಫ್ಯಾಮಿಲಿ ಎಂಜಾಯ್ ಮಾಡುವಂತಹ, ಫ್ಯಾಮಿಲಿ ಎಲ್ಲರೂ ರಿಲೇಟ್ ಮಾಡ್ಕೊಳ್ಳುವಂಥ ಚಿತ್ರ. ಮತ್ಸ್ಯಗಂಧ ಒಂದು ಟೈಪ್ ಆಫ್ ಮಾಸ್ ಸಿನಿಮಾ, ಜೂನಿ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಹಾಗಾಗಿ 3 ಬೇರೆ ಬೇರೆ ರೀತಿಯ ಸಿನಿಮಾಗಳು. ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ಕನ್ನಡ ಚಿತ್ರಗಳು ಗೆಲ್ಲಬೇಕು ಅನ್ನೋದು ನನ್ನ ಆಶೆ. ಥ್ಯಾಂಕ್ ಯು.